ನನಗೆ ಕೂಡ IAS ಆಗಬೇಕು ಎಂಬುದು ತುಂಬಾ ಹಿಂದೆಯಿಂದನೇ ಚಿಕ್ಕ ಮಗುವಾಗಿರುವಾಗಲೇ ಒಂದು ಕನಸಿತ್ತು. ಆದ್ರೆ ನಾನು ಕಾಲೇಜ್ ಮುಗಿದ ತಕ್ಷಣ ನಾನು ಒಂದು IFS ಎಕ್ಸಾಮ್ ಅನ್ನು ತಗೊಂಡೆ, ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್. ಫಾರೆಸ್ಟ್ ಆಫೀಸರ್ ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಆದ. ಅದಾದ ನಂತರನೂ ನಾನು IAS ಆಗಬೇಕು ಅಂತ ಒಂದು ಕನಸು, ಅದನ್ನ ನನಸು ಮಾಡ್ಲೇಬೇಕು ಅಂತ ಒಂದು ಫೈರ್ ನನ್ನ ಒಳಗಡೆ ಇದ್ದೆ. ಆದ್ರೆ ಆ ಮಧ್ಯದಲ್ಲಿ ನನಗೆ ಮದುವೆನೂ ಆಯ್ತು. ಮದುವೆ ಆದ ನಂತರ ನಾನು ಪ್ರೆಗ್ನೆಂಟ್ ಇದ್ದೆ. ಇನ್ನು ಯಾಕೆ ನೀನು IAS ಓದಬೇಕು ಅಂತ ಹೇಳ್ತಾ ಇದೀಯ ಅಂತ ಎಲ್ಲರೂ ಕೂಡ ಹೇಳಿದ್ರು. ಬಟ್ ಆದ್ರೆ ಅದು ನನ್ನ ಕನಸು. ನನ್ನ ಕನಸನ್ನು ನಾನೇ ನನಸು ಮಾಡಬೇಕಾದ್ರೆ ವಿನ ಬೇರೆ ಯಾರು ಕೂಡ ಮಾಡಕ್ ಆಗಲ್ಲ. ನಾನು ಕಂಡ ಕನಸನ್ನು ನಾವು ನನಸು ಮಾಡೇ ಮಾಡ್ತೀನಿ. ಆದ್ರೆ ಒಂದು ಸಮಸ್ಯೆ ಏನಿತ್ತು, ಅವಾಗ ನಮ್ಗೆ ಹೆರಿಗೆ ಟೈಮ್ ಪಕ್ಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇದ್ದಾಗ ನಮ್ಗೆ ಹೆರಿಗೆಗೆ ಒಂದು ವಾರ ಅಷ್ಟೇ ನಮ್ಗೆ ವ್ಯತ್ಯಾಸ ಇತ್ತು. ಆವಾಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕೇಳಿದ್ವಿ, ನಾವು ಹೋಗಿ ಎಕ್ಸಾಮ್ ಬರೀಬೇಕು, ಟ್ರಾವೆಲ್ ಮಾಡಬಹುದು ಅಂತ ಕೇಳಿದ್ವಿ. ಬಟ್ ಆದ್ರೆ ಡಾಕ್ಟರ್ ಹೇಳಿದ್ರು, ನೀವು 35 ವೀಕ್ಸ್ ಕಂಪ್ಲೀಟ್ ಆಗಿದೆ, ಯಾವಾಗ ಬೇಕಾದ್ರೂ ನಿಮ್ಗೆ ಡೆಲಿವರಿ ಆಗಬಹುದು, ನಾನು ರೆಕಮೆಂಡ್ ಮಾಡೋದಿಲ್ಲ, ನಿಮ್ಮ ಓನ್ ರಿಸ್ಕ್ ಅಲ್ಲಿ ನೀವು ಹೋಗಬಹುದು ಅಂತ ಹೇಳಿದ್ರು. ಆಯ್ತು, ನಾವು ಹೋಗಿ ಎಕ್ಸಾಮ್ ಬರೆದುಕೊಂಡು ಬರೋಣ ಅಂತ ಹೋಗಿ ಬರೆದುಕೊಂಡು ಬಂದೆ. ಅದು ಆದ ನಂತರ ನನಗೆ ಮಗುನು ಹುಟ್ಟಿತು ಒಂದು ವಾರದಲ್ಲಿ. ಮೇನ್ಸ್ ಎಕ್ಸಾಮ್ ಇದ್ದಾಗ 4 ತಿಂಗಳ ಮಗುನ ಇಟ್ಕೊಂಡು ಎಲ್ಲರೂ ಹೇಳಿದ್ರು, ಇದೆಲ್ಲ ಸಾಧ್ಯನೇ ಇಲ್ಲ, ಪ್ರಿಲಿಮ್ಸ್ ಹೆಂಗ ಕ್ಲಿಯರ್ ಮಾಡಿದ್ರಿ, ಮೇನ್ಸ್ ಎಕ್ಸಾಮ್ ಅವರು ಎಲ್ಲರೂ ಕೂಡ ಎಷ್ಟೋ ರಾತ್ರಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ, ನೀವು ಒಂದು ಮಗುವನ್ನು ಇಟ್ಕೊಂಡು ಮಗುವನ್ನು ನೋಡ್ಕೊಂಡು ರಾತ್ರಿ ನಿಮ್ಗೆ ಮಲಗಕ್ಕಾಗಲ್ಲ, ಅದಕ್ಕೆ ಟೈಮ್ ಸಾಲಲ್ಲ, ನೀವು ಎಲ್ಲಿಂದ ಓದ್ತೀರಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು. ಬಟ್ ಆದ್ರೆ ಮೇನ್ಸ್ ಎಕ್ಸಾಮ್ ಕೂಡ ಕ್ಲಿಯರ್ ಆದೆ. 7 ತಿಂಗಳ ಮಗುವನ್ನು ಇಟ್ಕೊಂಡು ಇಂಟರ್ವ್ಯೂ ಕೂಡ ಹೋದೆ. ಇಂಟರ್ವ್ಯೂನು ಕ್ಲಿಯರ್ ಆಗಿ 9 ತಿಂಗಳ ಮಗು ಇದ್ದಾಗ ನಾನು IAS ಅಧಿಕಾರಿಯಾಗಿ ಟ್ರೈನಿಂಗ್ಗೆ ನಾನು ಮಸೂರಿಗೆ ಹೋದೆ. ಆವತ್ತು ಎಲ್ಲರೂ ಕೂಡ ಹೇಳಿದ್ರು, ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಮಾಡಕ್ಕಾಗದೇ ಇರುವ ವಿಷಯ ಈ ವಿಶ್ವದಲ್ಲಿ ಯಾವುದೇ ಇಲ್ಲ ಎಂಬುದನ್ನು ವಿಶ್ವಕ್ಕೆ ತಿಳಿಯಪಡಿಸಬೇಕು ಅಂತ ಒಂದು ಸಂತೋಷ ಆವತ್ತು ನನಗೆ.